ತಾಣ, ತುಂಬಾನೇ ಫೇಮಸ್ ಆಗಿರೋ ಗುಡ್ಡ. ಪ್ರಕೃತಿಯ ಮಡಿಲಿನಲ್ಲಿ ನೆಮ್ಮದಿಯ ಕ್ಷಣಗಳನ್ನ ಕಳಿಬೇಕು ಅಂತ ಪ್ರತಿದಿನ ಪ್ರವಾಸಿಗರು ಹೋಗ್ತಾರೆ. ಪ್ರೇಮಿಗಳು, ಸ್ನೇಹಿತರು, ಕುಟುಂಬಸ್ಥರು ಕೂಡ ಆ ತಾಣಕ್ಕೆ ಹೋಗಿ ಹಸಿರ ಸಿರಿಯನ್ನ ಕಂಡು ಮನಸ್ಸು ಹಗರ ಮಾಡಿಕೊಂಡು ವಾಪಸ್ ಮನೆಗೆ ಬರ್ತಾರೆ. ಆದ್ರೆ ಅಂತಹ ಸುಂದರ ಸ್ಥಳದಲ್ಲಿ ತ್ರಿಮೂರ್ತಿಗಳು ಕ್ರೌರ್ಯ ಮೆರೆದಿದ್ದಾರೆ. ಆ ಗುಡ್ಡದ ಮೇಲೆ ಹೋದವರು ಹುಡುಗಿ ವಿಚಾರಕ್ಕೆ ನೆತ್ತರು ಹರಿಸಿದ್ದಾರೆ. ಸ್ನೇಹಿತನ ಜೀವವನ್ನ ತೆಗೆದುಬಿಟ್ಟಿದ್ದಾರೆ. ಇಷ್ಟಕ್ಕೂ ಆ ಗುಡ್ಡದ ಮೇಲೆ 2 ದಿನ ನಡೆದಿದ್ದೇನೆ. ಯಾರು ಆ ಹುಡುಗಿ? ಭೀಕರವಾಗಿ ಕೊಲೆ ಮಾಡುವಂಥದ್ದು ಏನಿತ್ತು ಅನ್ನೋ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ತೋರಿಸ್ತೀವಿ ನೋಡಿ. ಸುತ್ತಲೂ ಹಸಿರ ಸಿರಿ, ಎಲ್ಲೇ ನೋಡಿದ್ರು ಗಿಡ ಮರ, ಬೆಟ್ಟ ಗುಡ್ಡಗಳ ಸಾಲು. ಇಂತಹ ಸುಂದರ ಅತ್ಯದ್ಭುತ ತಾಣವನ್ನ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಲೇ ಕರೀತಾರೆ. ವನ್ಯಜೀವಿ ಧಾಮ ಅಂತಾರೆ. ಮಳೆಗಾಲದಲ್ಲಂತೂ ಹಚ್ಚ ಹಸಿರಿನಿಂದ ಕಂಗೊಳಿಸತ್ತೆ. ಅಲ್ಲಲ್ಲಿ ದೇಗುಲಗಳು ಇವೆ. ಹೀಗಾಗಿಯೇ ಇಲ್ಲಿಗೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಪ್ರಕೃತಿಯ ಮಡಿಲಿನಲ್ಲಿ ನೆಮ್ಮದಿಯ ಕ್ಷಣಗಳನ್ನ ಕಳೀತಾರೆ. ಮನಸ್ಸು ಹಗುರ ಮಾಡಿಕೊಂಡು ಕಣ್ಣಿನಿಂದ ಮುದ ತುಂಬಿಕೊಂಡು ಉಲ್ಲಾಸದಿಂದಾಗಿರ್ತಾರೆ. ಆದ್ರೆ ಇಂತಹ ಸುಂದರ ತಾಣದಲ್ಲಿ ಆ 3 ಸ್ನೇಹಿತರು ನೆತ್ತರು ಹರಿಸಿಬಿಟ್ಟಿದ್ದಾರೆ. ಗುಡ್ಡದ ಮೇಲೆ ವ್ಯಕ್ತಿಯೊಬ್ಬನನ್ನ ಎಳಕೊಂಡು ಹೋಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ನೋಡಿ, ಇದೇ ಕಪ್ಪತ ಗುಡ್ಡದ ಸಮೀಪ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ರಸ್ತೆಯಲ್ಲಿ ವಾಹನ ನಿಲ್ಲಿಸಿಕೊಂಡು ಸ್ಥಳೀಯರೊಂದಿಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಅದೊಂದು ಕೃಷಿ ಹೊಂಡದ ಸಮೀಪವೇ ಪೊಲೀಸರು ಓಡಾಡ್ತಾರೆ. ಏನಾದ್ರೂ ಸುಳಿವು ಸಿಗತ್ತಾ ಅಂತ ಜಾಲಾಡ್ತಾರೆ. ಯಾಕಂದ್ರೆ ಕಥೆ ಶುರುವಾಗೋದೆ ಇದೇ ಕೃಷಿ ಹೊಂಡದಿಂದ. ಈ ಕೃಷಿ ಹೊಂಡದ ಕಹಾನಿಯ ಹಿಂದೆ ಇರೋದು ಅದೊಬ್ಬಳು ಸುರಸುಂದರಾಂಗಿ ಹಾಗೂ 4 ಸ್ನೇಹಿತರು. ಈ ವ್ಯಕ್ತಿಯ ಹೆಸರು ಮಂಜುನಾಥ್ ಯಳವತ್ತಿ. 44 ವರ್ಷ ವಯಸ್ಸಿನಾಗಿ ಮಂಜುನಾಥ್ ಗದಗ ಜಿಲ್ಲೆ ಬೆಟಗೇರಿ ನಿವಾಸಿ. ಕೂಲಿ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ಹೆಂಡತಿ ಮಕ್ಕಳೊಂದಿಗೆ ಜೀವನ ಕಳೆಯುತ್ತಿದ್ದ. ಸ್ನೇಹಿತರ ಜೊತೆ ಹೆಚ್ಚಾಗಿ ಸೇರುತ್ತಿದ್ದ. ಆದ್ರೀಗ ಸ್ನೇಹಿತರ ಸಂಚಿನ ಬಲೆಯಲ್ಲಿ ಸಿಲುಕಿ ಕೊಲೆಯಾಗಿ ಹೋಗಿದ್ದಾನೆ. ಕಪ್ಪತ ಗುಡ್ಡದಲ್ಲಿ ರೌರವ ನರಕ ನೋಡಿ ಶವವಾಗಿದ್ದಾನೆ. ಈತನನ್ನ ಕೊಂದಿರೋ ಆ 3 ಸ್ನೇಹಿತರ ಹೆಸರು ಮೊಹಮ್ಮದ್ ಗೌಸ್ ಅಲಿಯಾಸ್ ಬುಲ್ಲಿ, ಪ್ರಶಾಂತ್ ಅಲಿಯಾಸ್ ಮುತ್ತು, ಶಂಕರಪ್ಪ ಚವಾಣ್. ಈ 3ರಲ್ಲಿ ಮುಖ್ಯ ಆರೋಪಿ ಮೊಹಮ್ಮದ್ ಗೌಸ್ ಅಲಿಯಾಸ್ ಬುಲ್ಲಿ ಬೆಟಗೇರಿಯ ಕನ್ಯಾಳ ಅಗಸಿ ನಿವಾಸಿ, ಒಬ್ಬ ಆಟೋ ಡ್ರೈವರ್. ಇವನ ಸ್ನೇಹಿತ ಪ್ರಶಾಂತ್ ಅಲಿಯಾಸ್ ಮುತ್ತು ಗದಗದ ಕರಿಯಮ್ಮನ ಕಲ್ಲು ಬಡಾವಣೆಯ ನಿವಾಸಿ. ಈ ಶಂಕರಪ್ಪ ಚವಾಣ್ ಬೆಟಗೇರಿ ಸೆಟಲ್ಮೆಂಟ್ ದುರ್ಗಮ್ಮ ಗುಡಿ ಹತ್ತಿರ ವಾಸವಿದ್ದ. ಎಲ್ಲರೂ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದವರೇ. ಕೊಲೆಯಾಗಿ ಹೋಗಿರೋ ಮಂಜುನಾಥ್ ಹಾಗೂ ಉಳಿದ 3 ಆರೋಪಿಗಳು ಬೇರೆ ಬೇರೆ ಗ್ರಾಮ ಆಗಿದ್ರೂ ಸಹ ಸ್ನೇಹಿತರಾಗಿದ್ರು. ಏನೇ ಮಾಡಿದ್ರು ಎಲ್ಲರೂ ಕೂಡ್ಕೊಂಡೇ ಮಾಡ್ತಾಗಿದ್ರು. ಪ್ರತಿದಿನ ಎಣ್ಣೆ ಪಾರ್ಟಿ ಮಾಡಿಕೊಂಡು ಜಾಲಿಯಾಗಿ ಇರ್ತಿದ್ರು.
ಆದ್ರೆ ಅದೊಬ್ಬಳು ಚಲುವೆಯ ವಿಷಯದಲ್ಲಿ ಸ್ನೇಹಿತನಿಗೆ ಮೂವರು ಕಿರಾತಕರು ಚಟ್ಟ ಕಟ್ಟಿದ್ದಾರೆ. ಒಂದೇ ಕಬಾಬ್ ಪೀಸ್ನಲ್ಲಿ ಫುಲ್ ಬಾಟಲ್ ಖಾಲಿ ಮಾಡ್ತಾಗಿದ್ದ ಸ್ನೇಹಿತರು ಹೆಣ್ಣಿನ ವಿಚಾರಕ್ಕೆ ಸ್ನೇಹಿತನನ್ನೇ ಕೊಂದು ಹಾಕಿದ್ದಾರೆ. ಇಷ್ಟಕ್ಕೂ ಹೆಣ್ಣಿನ ವಿಚಾರವಾಗಿ ಸ್ನೇಹಿತನನ್ನೇ ಕೊಂದಿರೋ ಈ ನೀಚರು ಸುಮ್ಮನೆ ಅಲ್ಲ. ಪ್ರಕರಣದಲ್ಲಿ ಯಾವುದೇ ಸಾಕ್ಷಿ ಬಿಟ್ಟುಕೊಟ್ಟಿರಲಿಲ್ಲ. ಇಷ್ಟೇ ಅಲ್ಲ, ಮೃತದೇಹವನ್ನ ಜಲಸಮಾಧಿ ಮಾಡಿದ್ರು. ಇಂತಹ ಕೇಸಿನ ಹಿಂದೆ ಬಿದ್ದಿದ್ದ ಗದಗ ಗ್ರಾಮೀಣ ಪೊಲೀಸರಿಗೆ ಪ್ರಕರಣ ಭೇದಿಸೋದು ದೊಡ್ಡ ಸವಾಲಾಗಿತ್ತು. ಹೀಗಿದ್ರು ಪೊಲೀಸರು ಪಟ್ಟು ಬಿಡದೆ ಹಂತಕರ ಜಾಡನ್ನ ಭೇದಿಸಿದ್ದಾರೆ. ಅದೊಂದು ಸಣ್ಣ ಸುಳಿವಿನಿಂದ ಹಂತಕರು ಸಿಕ್ಕಿಬಿದ್ದಿದ್ದಾರೆ. ಹುಡುಗಿ ವಿಷಯಕ್ಕೆ ಕೊಲೆ ಮಾಡಿರೋ ಸತ್ಯವೂ ಹೊರಬಂದಿದೆ. ಇಷ್ಟಕ್ಕೂ ಏನಿದು ಕೊಲೆ ಹಿಂದಿನ ಗೆಜ್ಜೆ ಸದ್ದು ಅನ್ನೋದನ್ನ ಹುಡುಕ್ತಾ ಹೋದಾಗ ವಿಷಯ ಒಂದೊಂದಾಗಿಯೇ ಹೊರಬರುತ್ತೆ. ರೈಲ್ವೆ ಟ್ರ್ಯಾಕ್ನಲ್ಲಿ ಲವ್, ರೈಲ್ವೆ ಟ್ರ್ಯಾಕ್ನಲ್ಲಿ ಗಲಾಟೆ. ಹುಡುಗಿ ವಿಷಯದಲ್ಲಿ ಮಧ್ಯೆ ಬಂದವನನ್ನೇ ಕೊಂದಿದ್ ಹೇಗೆ? ಈ ಮಹಮ್ಮದ್ ಗೌಸ್ ಅಲಿಯಾಸ್ ಬುಲ್ದಿ ಇದ್ದಾನಲ್ವಾ, ಈತನೇ ಈ ಸ್ಟೋರಿಯ ಲವ್ವರ್ ಬಾಯ್. ತನ್ನ ಪ್ರೀತಿಯ ವಿಷಯದಲ್ಲಿ ಕಡ್ಡಿ ಅಲುಗಾಡಿಸೋಕೆ ಬಂದವನನ್ನೇ ಕೊಂದಿರೋ ಕಿರಾತಕ, ಸ್ನೇಹಿತನನ್ನೇ ಅತಿ ಭಯಾನಕವಾಗಿ ಕೊಂದಿರೋ ಹಂತಕ. ಕಪ್ಪತಗುಡ್ಡದಲ್ಲಿ ಸ್ನೇಹಿತರೊಂದಿಗೆ ಸೇರ್ಕೊಂಡು ಮತ್ತೊಬ್ಬ ಸ್ನೇಹಿತನನ್ನೇ ಕೊಂದು ಹಾಕಿರೋ ಪರಮ ಪಾಪಿ. ಯಾರು ಮೃತಪಟ್ಟಿರ್ತಾನೆ ಮತ್ತೆ ಇವನಿಗೆ ಒಂದು ಹೆಣ್ಮಕ್ಳ ವಿಚಾರದಲ್ಲಿ ಒಂದಷ್ಟು ವೈಮನ್ಸ್ ಆಗಿರುತ್ತೆ. ಸೊ ಅವರು ಹಲವಾರು ಬಾರಿ ಈ ಒಂದು ಹೆಣ್ಮಕ್ಳ ವಿಚಾರದಲ್ಲಿ ಅವರವರ ವೈಮನ್ಸ್ ಆಗಿ ಇವರು ಬೈದಾಡ್ಕೊಂಡಿರ್ತಾರೆ. ಆವತ್ತೊಂದಿನ ಮಹಮ್ಮದ್ ಗೌಸ್ ಅಲಿಯಾಸ್ ಬುಲ್ದಿ ಕಾಣಿಸಿರೋದಿಲ್ಲ. ಎಲ್ಲಿಗೆ ಹೋಗಿದ್ದಾನೆ ಅಂತ ಮಂಜುನಾಥ್ ಹುಡುಕೊಂಡು ಹೋಗಿದ್ದಾನೆ. ಈ ವೇಳೆ ಬುಲ್ಲಿ ಅದೊಂದು ರೈಲ್ವೆ ಟ್ರ್ಯಾಕ್ನಲ್ಲಿ ಇರೋದನ್ನ ನೋಡ್ತಾನೆ. ಹತ್ತಿರ ಹೋಗಿ ನೋಡಿದಾಗ ಮಂಜುನಾಥ್ಗೆ ಶಾಕ್ ಆಗಿದೆ. ಯಾಕಂದ್ರೆ ಆ ರೈಲ್ವೆ ಟ್ರ್ಯಾಕ್ನಲ್ಲಿ ಬುಲ್ಲಿ ಒಬ್ಬನೇ ಕೂತಿರ್ಲಿಲ್ಲ, ಅವನೊಂದಿಗೆ ಒಂದು ಹುಡುಗಿ ಕೂತಿದ್ಲು. ಹೀಗಾಗಿ ಮಂಜುನಾಥ್ ಸಹಜವಾಗಿಯೇ ಯಾರೋ ಈ ಹುಡುಗಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀಯ, ಪ್ರೀತಿ ಪ್ರೇಮ ಏನೇಗಿದ್ರು ಈ ರೀತಿ ರೈಲ್ವೆ ಟ್ರ್ಯಾಕ್ ಕಡೆ ಬರಬಾರ್ದು, ಈ ಏರಿಯಾ ಸರಿ ಇಲ್ಲ ಅಂತ ಬುದ್ಧಿ ಹೇಳಿದ್ದಾನೆ. ಹೀಗೆ ಬುದ್ಧಿ ಹೇಳಿದ್ದೇ ತಡ ಮಂಜುನಾಥ್ ಮೇಲೆ ಬುಲ್ಲಿ ಕೂಗಾಡಿದ್ದಾನೆ. ಮಾತಲ್ಲಿ ಜಗಳ ಮಾಡಿಕೊಂಡಿದ್ದಾರೆ. ಕೈ ಮಿಲಾಯಿಸೋ ಹಂತಕ್ಕೂ ಹೋಗ್ಬಿಟ್ಟಿದ್ರು. ಯಾವಾಗ ತನ್ನ ಪ್ರೀತಿ ವಿಷಯದಲ್ಲಿ ಮಂಜುನಾಥ್ ಕಡ್ಡಿ ಅಲುಗಾಡಿಸಿದ್ನೋ, ಯಾವಾಗ ತನಗೆ ವಾರ್ನಿಂಗ್ ಮಾಡಿದ್ನೋ, ಬುಲ್ಲಿ ಕೆರಳಿ ಕೆಂಡವಾಗಿದ್ದ. ಹೇಗಾದ್ರೂ ಸರಿ ಮಂಜುನಾಥ್ಗೆ ಒಂದು ಗತಿ ಕಾಣಿಸ್ಲೇಬೇಕು ಅಂತ ಡಿಸೈಡ್ ಆಗಿದ್ದಾನೆ. ನಂತರ ತನ್ನ ಸ್ನೇಹಿತರೊಂದಿಗೆ ಜಗಳ ಆಗಿರೋ ವಿಚಾರದ ಬಗ್ಗೆ ಹೇಳ್ಕೊಂಡಿರ್ತಾನೆ. ಎಲ್ರೂ ಹೋಗ್ಲಿ ಬಿಡು ಅಂತ ಸುಮ್ಮನಾಗಿರ್ತಾರೆ. ಇಲ್ಲಿಗೆ ಸ್ನೇಹಿತರು ಸುಮ್ಮನೆ ಗಿದ್ದು ಬಿಟ್ಟಿದ್ದಿದ್ರೆ ಎಲ್ಲರೂ ನೆಮ್ಮದಿಯಾಗಿರ್ತಿದ್ರು. ಕುಟುಂಬಸ್ಥರು ಕೂಡ ಯಾವುದೇ ಚಿಂತೆ ಇಲ್ಲದೆ ಇರ್ತಿದ್ರು. ಆದ್ರೆ ಬುಲ್ಲಿ ಗ್ಯಾಂಗ್ ಮಂಜುನಾಥ್ನನ್ನೇ ಕೊಂದು ಹಾಕಿದ್ದಾರೆ. ಆಮೇಲೆ ಯಾವತ್ತು ಈ ಘಟನೆ ನಡೆಯೋ ಸಂದರ್ಭದಲ್ಲಿ ಇವರೆಲ್ಲ ಫ್ರೆಂಡ್ಸ್ ಆಗಿದ್ದು ಎಲ್ಲರೂ ಗಾಡಿಯಲ್ಲಿ ಹೋಗಿರ್ತಾರೆ. ಸುತ್ತಾಡ್ಕೊಂಡು ಬಂದ ಸಂದರ್ಭದಲ್ಲಿ ಅವ್ರಿಗೆ ಮತ್ತೆ ಮಾತಾಗಿ ಬೈದಾಡ್ಕೊಂಡು ಉದ್ವೇಗಕ್ಕೆ ಒಳಗಾಗಿ ಅವರು ಆ ಸಮಯದಲ್ಲಿ ಕುಡ್ದು ಇರ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ಇರುತ್ತೆ. ಆನಂತರ ಅವರು ಇವನಿಗೆ ಎಲ್ಲರೂ ಸೇರಿ ಈ 3 ಜನ ಸೇರಿ ಇವನಿಗೆ ಹೊಡೆಬಡಿ ಮಾಡಿ ಮತ್ತೆ ಇವನಿಗೆ ಆ ಹಳ್ಳದಲ್ಲಿ ಹಾಕಿರ್ತಾರೆ ಅಂತ ಹೇಳಿ ಅವ್ರು ಆ ಸಂದರ್ಭದಲ್ಲಿ ಒಪ್ಕೊಂಡಿರ್ತಾರೆ.
2 ದಿನ ನರಕ ತೋರಿಸಿ ಕೊಂದ ಕಿರಾತಕರು. ಸ್ನೇಹಿತರ ನಡುವೆ ಜಗಳ ಆಗೋದು ಕಾಮನ್. ಆದ್ರೆ ಇಲ್ಲಿ ತನ್ನ ಹುಡುಗಿ ಬಗ್ಗೆಯೇ ಮಾತನಾಡ್ದ, ತನ್ನ ಪ್ರೀತಿಯನ್ನೇ ಪ್ರಶ್ನಿಸಿದ ಅನ್ನೋ ಕಾರಣಕ್ಕೆ ದ್ವೇಷ ಸಾಧಿಸಿದ್ದಾಗಿ ಬುಲ್ಲಿ. ಕಪ್ಪತಗುಡ್ಡದ ಮೇಲೆ ಸೇಡು ತೀರಿಸಿಕೊಂಡಿದ್ದಾನೆ. ಕಪ್ಪತಗುಡ್ಡದ ಮೇಲೆ ಹೆಣ ಬೀಳಿಸಿ ಕೃಷಿ ಹೊಂಡದಲ್ಲಿ ತಂದು ಬಿಸಾಡಿರ್ತಾನೆ. ಅದು ಕೂಡ ಆವತ್ತು ಈ 4 ಸ್ನೇಹಿತರು ಎಣ್ಣೆ ಪಾರ್ಟಿ ಮಾಡೋಣ ಬಾ ಅಂತ ಆಟೋ ಹತ್ತಿ ಹೋಗಿರ್ತಾರೆ. ಬಾರ್ ಒಂದರಲ್ಲಿ ಎಣ್ಣೆ ತಂದು ನಿರ್ಜನ ಪ್ರದೇಶದಲ್ಲಿ ಒಂದೊಂದೇ ಪೆಗ್ ಹಾಕೊಂಡಿದ್ದಾರೆ. ಆದ್ರೆ ಕಿಕ್ ಏರುತ್ತಿದ್ದಂತೆಯೇ ಮತ್ತೆ ಆ ಯುವತಿಯ ವಿಷಯ ಪ್ರಸ್ತಾಪ ಆಗಿದೆ. ಈ ವೇಳೆ ಮತ್ತೆ ಆ ಯುವತಿ ವಿಚಾರಕ್ಕೆ ಪುಲ್ಲಿ ಹಾಗೂ ಮಂಜುನಾಥ್ನ ನಡುವೆ ಗಲಾಟೆಯಾಗಿದೆ. ಈ ವೇಳೆ ಉಳಿದ 2 ಸ್ನೇಹಿತರು ಪುಲ್ಲಿಗೆ ಸಾಥ್ ಕೊಟ್ಟು ಮಂಜುನಾಥ್ನನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದಾರೆ. ಸಾಲದಕ್ಕೆ ಮಂಜುನಾಥ್ ಸತ್ತಿಲ್ಲ ಅಂತ ಕಪ್ಪತಗುಡ್ಡದ ಮೇಲೆ ಎತ್ಕೊಂಡು ಹೋಗಿ ಟಾರ್ಚರ್ ಕೊಟ್ಟಿದ್ದಾರೆ. 2 ದಿನ ನರಕ ತೋರಿಸಿ ಕೊಂದು ಹಾಕಿದ್ದಾರೆ. ಇವ್ರದ್ದು ಜಗಳ ಆಗಿರುತ್ತೆ. ಫಸ್ಟ್ ಒಂದ್ ಕಡೆ ಹೊಡೆದಿರ್ತಾರೆ, ಆಮೇಲೆ ಸಾಯಲಿಲ್ಲ ಅಂತ ಹೇಳಿ ಆಮೇಲೆ ಇಲ್ಲಿ ಸತ್ ಮೇಲೆ ತಗೊಂಬಂದು ಹಾಕಿರುತ್ತೆ. ಈಗ ಅವ್ರದ್ದು ಬೇಸಿಸ್ ಮೇಲೆ ಅವ್ರು ಹೇಳೋ ಪ್ರಕಾರ ಏನಿದೆ ಅಂತ ಹೇಳಿದ್ರೆ, ಅವನಲ್ಲಿ ಬಂದು ಹಾಕೋ ಟೈಮಲ್ಲಿ ಅವನು ಸತ್ತಿರ್ತಾನೆ ಅಂತಾನೆ ನಮ್ಗೆ ಹೇಳಿದ್ರು. ಸ್ಟೋರೀಸ್ಗೆ ನಾನು ಒಳಗಾಗಲ್ಲ. ಇದರಲ್ಲಿ ಸ್ಟೇಟ್ಮೆಂಟ್ ಏನಿದೆ ಆರೋಪಿದು ವಾರಂಟಿ ಸ್ಟೇಟ್ಮೆಂಟ್ ಮೇಲೆ ಇದೆ. ಮತ್ತೆ ಆರೋಪಿ ಇವಾಗ ಅರೆಸ್ಟ್ ಆಗಿರ್ತಾರೆ. ಮತ್ತೆ ಇನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಬೇರೆ ಏನಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಒಟ್ನಲ್ಲಿ ಈ ಕ್ರೈಮ್ ಅಲ್ಲಿ 3 ಜನ ಭಾಗಿಯಾಗಿರ್ತಾರೆ. ಅವ್ರಿಗೆ ನಾವು ಅರೆಸ್ಟ್ ಕಿಕ್ನಲ್ಲಿ ಕೊಲೆ ಮಾಡಿರೋದಲ್ದ, ಮತ್ತಲ್ದಿ ಸಾಯಿಸಿರೋದಲ್ದ, ಪಕ್ಕಾ ಪ್ಲಾನ್ ಮಾಡಿ ಸ್ನೇಹಿತನ ಹೆಣ ಬೀಳಿಸ್ತಾರೆ. 2 ದಿನ ಗುಡ್ಡದ ಮೇಲೆ ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದಾರೆ. ಇನ್ನೂ ಸತ್ತಿಲ್ವಾ ಅಂತ ಸಿಕ್ಕ ವಸ್ತುಗಳಲ್ಲಿ ಹೊಡೆದು ಸಾಯಿಸಿದ್ದಾರೆ. ಕೊನೆಯುಸಿರು ಎಳೆಯೋ ಸಮಯದಲ್ಲಿ ಕೃಷಿ ಹೊಂಡದಲ್ಲಿ ಮೃತದೇಹ ಬಿಸಾಡಿ ಎಸ್ಕೇಪ್ ಆಗೋಗಿದ್ದಾರೆ. ಇಷ್ಟೇ ಅಲ್ಲ, ಪೊಲೀಸರಿಗೆ ಯಾವುದೇ ಕ್ಲೂ ಬಿಡದೆ ಹಂತಕರು ಚಾಣಾಕ್ಷತನ ತೋರಿದ್ದಾರೆ. ಶವದ ಮೇಲಿದ್ದ ಬಟ್ಟೆ ಕಿತ್ತು ಬಿಸಾಕಿದ್ರು. ಕೈಕಾಲು ಕಟ್ಟಿ ಕೃಷಿ ಹೊಂಡದಲ್ಲಿ ಬಿಸಾಡಿದ್ರು. ಇದೇ ತಿಂಗಳ ಡಿಸೆಂಬರ್ 8ನೇ ತಾರೀಕು ಮಂಜುನಾಥ್ ಹಾಗೂ ಬುಲ್ಲಿ ಗ್ಯಾಂಗ್ ಎಣ್ಣೆ ಪಾರ್ಟಿ ಮಾಡ್ತಾರೆ. ಕಪ್ಪತಗುಡ್ಡದ ಮೇಲೆ ಕೊಲೆ ಮಾಡ್ತಾರೆ. ನಂತರ ಹತ್ಯೆ ಪ್ರಕರಣದಿಂದ ತಪ್ಪಿಸಿಕೊಳ್ಳೋಕೆ ಕಿರಾತಕರು ಪಕ್ಕಾ ಪ್ಲಾನ್ ಮಾಡ್ತಾರೆ. ಪೊಲೀಸರಿಗೆ ಯಾವುದೇ ಕ್ಲೂ ಸಿಗಬಾರದು ಅಂತ ಮೃತದೇಹದ ಮೇಲಿನ ಬಟ್ಟೆಗಳನ್ನ ಕಿತ್ತು ಬಿಸಾಡ್ತಾರೆ. ನಂತರ ಆಟೋದಲ್ಲಿ ಮೃತದೇಹ ಎತ್ಕೊಂಡು ಬಂದು ರೈತನ ಜಮೀನೊಂದರಲ್ಲಿ ಕೃಷಿ ಹೊಂಡದಲ್ಲಿ ಬಿಸಾಡ್ತಾರೆ. ನಂತರ ತಮ್ಮ ಪಾಡಿಗೆ ತಾವು ಮನೆಗೆ ಹೋಗ್ಬಿಡ್ತಾರೆ. ಹೀಗೆ ಹೋದ 3 ದಿನಗಳ ಬಳಿಕ ಮೃತದೇಹ ಕೃಷಿ ಹೊಂಡದಲ್ಲಿ ತೇಲುತ್ತೆ. ಗದಗ ರೂರಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕನಿಗ್ನಾಳ್ ಎಂಬ ಒಂದು ಜಾಗದಲ್ಲಿ ಒಂದು ಹಳ್ಳ ಅಲ್ಲಿ ಒಂದು ಶವ ಪತ್ತೆ ಆಗುತ್ತೆ ನಮಗೆ. ಈ ಶವನ ನಾವು ಆ ಸಮಯದಲ್ಲಿ ತೆಗೆದು ನೋಡಿದಾಗ ಶವ ನಗ್ನ ರೀತಿಯಲ್ಲಿ ಕಂಡು ಬಂದಿದ್ದು, ಕೈಕಾಲು ಕಟ್ಟಾಗಿರೋ ರೀತಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇದೊಂದು 2-3 ಡೇಸ್ ಇಂದ ನೀರಲ್ಲಿ ಇರೋ ಕಾರಣಕ್ಕಾಗಿ ಎಕ್ಸ್ಟೀರಿಯರ್ ಸ್ಕಿನ್ ಸ್ವಲ್ಪ ಡಿಟೋರಿಯೇಟ್ ಆಗಿರೋದು ಕಂಡು ಬಂದಿದ್ದು, ಅದನ್ನ ಕೂಡಲೇ ನಾವು ಫೋರೆನ್ಸಿಕ್ ತನಿಖೆಗಾಗಿ ಮತ್ತೆ ಪೋಸ್ಟ್ ಮಾರ್ಟಮ್ಗಾಗಿ ಹಾಸ್ಪಿಟ್ಲಿಗೆ ನಾವು ರವಾನೆ ಮಾಡಿರ್ತೀವಿ. ಶವ ಸಿಕ್ಕಿರೋದ್ರಿಂದ 2 ಗ್ರಾಮದ ಜನರು ಆತಂಕಗೊಂಡಿದ್ರು. ಯಾಕಂದ್ರೆ ಗದಗ ತಾಲೂಕಿನ ಹರ್ಲಾಪುರ ಹಾಗೂ ಕಣಗಿನಾಳ ಗ್ರಾಮಗಳ ಮಧ್ಯದ ಕೃಷಿ ಹೊಂಡದಲ್ಲಿ ಕೈಕಾಲು ಕಟ್ಟಿದ ಸ್ಥಿತಿಯಲ್ಲಿ ವ್ಯಕ್ತಿಯೋರ್ವನ ಶವ ಪತ್ತೆಯಾಗಿತ್ತು. ಕಣಗಿನಾಳ ಗ್ರಾಮಕ್ಕೆ 4.1 ಕಿಲೋಮೀಟರ್ ದೂರ ಆಗಿದ್ರೆ ಹರ್ಲಾಪುರ ಗ್ರಾಮಕ್ಕೆ 3.2 ಕಿಲೋಮೀಟರ್ ದೂರದಲ್ಲಿ ಶವ ಸಿಕ್ಕಿತ್ತು. ಹೀಗಾಗಿ ಬೆತ್ತಲೆ ಸ್ಥಿತಿಯಲ್ಲಿ ಶವ ನೋಡಿ ಗ್ರಾಮಸ್ಥರು ಪೊಲೀಸ್ ಅಧಿಕಾರಿಗಳಿಗೆ ಶಾಕ್ ಆಗಿತ್ತು. ಶವದ ಸ್ಥಿತಿಯನ್ನ ನೋಡಿ ಇದು ಪಕ್ಕಾ ಕೊಲೆಯೇ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು.
ಆದ್ರೆ ಕೊಲೆಯಾದ ವ್ಯಕ್ತಿ ಯಾರು ಅನ್ನೋದು ಇನ್ನೂ ನಿಗೂಢವಾಗಿತ್ತು. ಹೀಗಾಗಿ ಹಂತಕರ ಪತ್ತೆ ಹಚ್ಚೋದು ಪೊಲೀಸರಿಗೂ ಸವಾಲಾಗಿತ್ತು. ಮೊದಲನೇ ಚಾಲೆಂಜ್ ನಮ್ಮಲ್ಲಿ ಇದರಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಈ ವ್ಯಕ್ತಿ ಯಾರು ಅಂತ ಐಡೆಂಟಿಫೈ ಮಾಡೋದೇ ನಮಗೆ ಬಹಳ ಕಷ್ಟ ಆಗಿತ್ತು. ಏಕೆ ಅಂತ ಹೇಳಿದ್ರೆ ಅಲ್ಲಿ ಅಕ್ಕಪಕ್ಕ ಒಂದು ಯಾವುದೇ ಐಡೆಂಟಿಟಿ ಕಾರ್ಡ್ ಆಗಿರಲಿ, ಅಥವಾ ಯಾವುದೋ ಮೊಬೈಲ್ ಫೋನ್ ಆಗಿರಲಿ, ಅಥವಾ ಬೈಕ್ ಆಗಿರಲಿ, ಅಥವಾ ಕಾರ್ ಆಗಿರಲಿ, ಇದ್ರದ್ದು ಯಾವುದು ಸುಳಿವೆ ಕೂಡ ಆ ಸಮಯದಲ್ಲಿ ಮೇಲ್ನೋಟಕ್ಕೆ ಕಂಡು ಬರಲಿಲ್ಲ ನಮಗೆ. ಫಿಂಗರ್ ಪ್ರಿಂಟ್ ಸಿಮ್ ನೀಡಿತ್ತು ಸುಳಿವು. ಪೊಲೀಸರಿಗೆ ಸ್ವಲ್ಪವೂ ಸುಳಿವು ಸಿಗಬಾರದು ಅಂತಲೇ ಹಂತಕರು ಮೃತದೇಹವನ್ನ ನಗ್ನ ಮಾಡಿ ಬಿಸಾಡಿದ್ರು. ಬಟ್ಟೆಯೂ ಸಿಗದಂತೆ ಮಾಡಿದ್ರು. ಹೀಗಾಗಿ ಪೊಲೀಸರು ಅನಾಥ ಶವದ ಬಗ್ಗೆ ಎಲ್ಲಾ ಕಡೆ ಮಾಹಿತಿ ನೀಡಿದ್ರು. ಆದ್ರೂ ಏನೂ ಪ್ರಯೋಜನ ಆಗಿರ್ಲಿಲ್ಲ. ಈ ನಡುವೆ ಪೊಲೀಸರು ಯಾವುದಕ್ಕೂ ಇರ್ಲಿ ಅಂತ ಮೃತನ ಫಿಂಗರ್ ಪ್ರಿಂಟ್ ತೆಗೆದುಕೊಂಡಿದ್ರು. ನಂತರ ಯಾವುದಾದ್ರೂ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗತ್ತಾ ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ಪರಿಶೀಲನೆ ಮಾಡ್ತಾರೆ. ಆಗ ಒಂದು MOB ಪ್ರಕರಣದಲ್ಲಿ ಆರೋಪಿಯಾಗಿದ್ದವನ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿರುತ್ತೆ. ಹೀಗಾಗಿ ಪೊಲೀಸರು MOB ಕೇಸಿನಲ್ಲಿ ಲಾಕ್ ಆಗಿದ್ದವನ ಅಡ್ರೆಸ್ ಹುಡುಕಿಕೊಂಡು ಹೋಗ್ತಾರೆ. ಆಗ ಪೊಲೀಸರಿಗೆ ಸತ್ತವನು ಮಂಜುನಾಥ್ ಅನ್ನೋದು ಗೊತ್ತಾಗತ್ತೆ. ಯಾಕೆಂದ್ರೆ ಇದೇ ಮಂಜುನಾಥ್ ಒಂದು ಕಳ್ಳತನದ ಕೇಸಲ್ಲಿ ತಗಲಾಕೊಂಡಿದ್ದ. ಆ ಕೇಸಲ್ಲಿ ಮಂಜುನಾಥನ ಫಿಂಗರ್ ಪ್ರಿಂಟ್ ತೆಗೆದುಕೊಳ್ಳಲಾಗಿತ್ತು. ನಮಗೆ ಇನ್ವೆಸ್ಟಿಗೇಷನ್ ಒಂದು ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿರುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಬಾಡಿನ ನಾವು ಪೋಸ್ಟ್ ಮಾರ್ಟಮ್ ಮಾಡೋ ಸಂದರ್ಭದಲ್ಲಿ ಬಾಡಿನ ನಾವು ಫಿಂಗರ್ದು ಒಂದು ಪ್ರಿಂಟ್ ತೊಗೊಂಡಿರ್ತೀವಿ, ಒಂದು ಚಾನ್ಸ್ ಪ್ರಿಂಟ್ ಸಿಗ್ಬೋದೇನೋ ಅಂತ ಹೇಳಿ. ಆ ಬೇಸಿಸ್ ಮೇಲೆ ಒಂದು ಟ್ರೇಸ್ ಆಗಿದ್ಮೇಲೆ ಇವೆಲ್ಲ ಆಯಾಮಗಳನ್ನ ಮಾಡಿ CDR ಕೂಡ ನಾವು ಚೆಕ್ ಮಾಡಿದಾಗ ಇವೆಲ್ಲ ಮ್ಯಾಚ್ ಆಗಿದ್ದು. ಇವ್ರದ್ದು ಸ್ಟೇಟ್ಮೆಂಟ್ ಕೂಡ ಆ ಸಂದರ್ಭದಲ್ಲಿ ಇತ್ತು. ಇವ್ರಿಗೂ ಅರೆಸ್ಟ್ ಮಾಡಿ ಮತ್ತೆ ಯಾವುದು ಆಟೋ ಯಾವ್ದು ಇವರು ಓಡಾಡಿರ್ತಾರೆ ಅದನ್ನು ಕೂಡ ನಾವು ಈಗಾಗಲೇ ಸೀಸ್ ಮಾಡ್ಕೊಂಡಿರ್ತೀವಿ. ಸತ್ತವನು ಯಾರು ಅನ್ನೋದು ಗೊತ್ತಾದ ಮೇಲೆ ಪೊಲೀಸರಿಗೆ ಮತ್ತೊಂದು ಸವಾಲ್ ಎದುರಾಗತ್ತೆ. ಕೊಲೆ ಮಾಡಿದ್ದು ಯಾರು ಅನ್ನೋದನ್ನ ಪತ್ತೆ ಮಾಡೋಕಾಗಿರ್ಲಿಲ್ಲ. ಯಾಕಂದ್ರೆ ಮಂಜುನಾಥ್ ಮೊಬೈಲನ್ನ ಕೂಡ ಬಳಸ್ತಾಗಿರ್ಲಿಲ್ಲ. ಈ ವೇಳೆ ಪೊಲೀಸರು ಮಂಜುನಾಥ್ನ ಮನೆಯನ್ನ ಪರಿಶೀಲನೆ ಮಾಡಿದಾಗ ಒಂದು ಸಿಮ್ ಕಾರ್ಡಿನ ಪೇಪರ್ ಸಿಗತ್ತೆ. ಆ ಪೇಪರ್ನಲ್ಲಿ ಒಂದು ಮೊಬೈಲ್ ನಂಬರ್ ಇರುತ್ತೆ. ಆ ಮೊಬೈಲ್ ನಂಬರ್ ಅಡ್ರೆಸ್ ಹುಡುಕೊಂಡು ಹೋದಾಗ ಈ ಮೊಹಮ್ಮದ್ ಗೌಸ್ ಅಲಿಯಾಸ್ ಬುಲ್ಲಿ ತಗಲಾಕೊಳ್ತಾನೆ. ಯಾಕಂದ್ರೆ ಆ ಫೋನ್ ನಂಬರ್ ಬುಲ್ಲಿ ಹೆಸರಲ್ಲೇ ಇತ್ತು. ಹೀಗಾಗಿ ಪೊಲೀಸರು ಮಂಜುನಾಥ್ಗೂ ನಿಮಗೂ ಏನ್ ಸಂಬಂಧ ಅಂತ ವಿಚಾರಿಸಿದ್ದಾರೆ. ಆಗ್ಲೇ ನೋಡಿ ಬುಲ್ಲಿ ನಾವೇ ಕೊಲೆ ಮಾಡಿದ್ದು ಅಂತ ಒಪ್ಪಿಕೊಳ್ತಾನೆ. ಡೆಡ್ ಬಾಡಿ ಸಿಕ್ಕ ಕೇವಲ 3 ದಿನದಲ್ಲಿ ಇವರನ್ನ ಪೊಲೀಸರು ಬಂಧಿಸಿರ್ತಾರೆ.